ನಿಮ್ಮ ಆರ್ ಕನ್ನಡದಲ್ಲಿ ಸೌಜನ್ಯ ಸತ್ಯ ಅನಾವರಣಗೊಳ್ಳುತ್ತೆ. ವೀಕ್ಷಕರೇ, 13 ವರ್ಷಗಳ ಹಿಂದೆ ನಮ್ಮ ಮನೆಯ ಮಗಳು ಸೌಜನ್ಯ ಅವರ ಬ್ರೂಟಲ್ ಅತ್ಯಾಚಾರ ಮತ್ತು ಹತ್ಯೆಯಾಯಿತು. 13 ವರ್ಷಗಳ ಕಾಲ ಏನಾಯಿತು? ಈಗಲೂ ಕೂಡ ಅಲ್ಲಿ ಇಲ್ಲಿ ಅದರ ಬಗ್ಗೆ ಹಾದಿರಂಪ ಬೀದಿರಂಪ ಆಗ್ತಾ ಇದೆ ಹೊರತು ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಈ ಕನ್ನಡದ ಭೂಮಿಯಲ್ಲಿ. ನಮ್ಮ ಉದ್ದೇಶ ಇವತ್ತು, ಹಾಗಿದ್ರೆ ನಾವೇನ್ ಮಾಡಬೇಕು? ಮಾಧ್ಯಮವಾಗಿ ನಾವೇನ್ ಮಾಡಬೇಕು? ಅದರ ಪರ ವಿರೋಧವಾಗಿ ಹೋರಾಟ ಮಾಡ್ತಾ ಇದ್ದವ್ರು ಏನ್ ಮಾಡಬೇಕು? ಜನಸಾಮಾನ್ಯರಾದ ನೀವೇನ್ ಮಾಡಬೇಕು? ನೀವೆಲ್ಲರೂ ಅಂದ್ರೆ ನಾವೆಲ್ಲರೂ ಸೇರಿದರೆ ಮಾತ್ರ ಇದಕ್ಕೊಂದು ಪರಿಹಾರ ಕಂಡುಹಿಡಿಯೋಕೆ ಸಾಧ್ಯ. ಅದು ಕೂಡ ಮಾಧ್ಯಮದ ಪ್ಯಾನಲ್ ಅಲ್ಲಿ ಕೂತಾಗೋದಿಲ್ಲ, ಹಾದಿ ಬೀದಿಯಲ್ಲಿ ಹೋರಾಟ ಮಾಡೋದ್ರಿಂದ ಆಗೋದಿಲ್ಲ, ನರೇಂದ್ರ ಮೋದಿ ಅವರು ಅಪೀಲ್ ಮಾಡಿದ್ರು ಆಗೋದಿಲ್ಲ, ಸಿದ್ದರಾಮಯ್ಯನವರು ಅಪೀಲ್ ಮಾಡಿದ್ರು ಆಗೋದಿಲ್ಲ. ಯಾರು ಅಪೀಲ್ ಮಾಡಬೇಕು? ಎಲ್ಲಿ ಅಪೀಲ್ ಮಾಡಬೇಕು? ಮಾಡಬೇಕಾಗಿರುವಂತದ್ದು ಕೋರ್ಟ್ನಲ್ಲಿ. ಅದು ಹೇಗೆ, ಯಾರು ಮಾಡಬೇಕು? ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಇವತ್ತು ಮಾತಾಡ್ಲಿಕ್ಕಿದ್ದೀವಿ. ಜೊತೆಗೆ ಅಲ್ಲಿಂದ ಇಲ್ಲಿ ತನಕ ಆರೋಪ 2 ಟೀಮ್ಗಳ ನಡುವೆ ಬಂದಿದ್ದು. ಅತ್ಯಾಚಾರ ಆರೋಪದಲ್ಲಿ ಬಂಧಿತನಾಗಿದ್ದು ಸಂತೋಷ್ ರಾವ್, ಆತನ ಬಿಡುಗಡೆಯಾಗಿದೆ 13 ವರ್ಷಗಳ ನಂತರ. ಇಷ್ಟು ವರ್ಷಗಳ ಕಾಲ ಜೈಲಲ್ಲಿರಬೇಕಿತ್ತ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಸಂತೋಷ್ ರಾವ್ ಅಲ್ಲದಿದ್ದರೆ ಯಾರು ಅನ್ನುವಂಥ ಪ್ರಶ್ನೆಗಳು ಬಂದಾಗ ಒಂದು 4 ಹೆಸರುಗಳು ಬಂತು. ನಿಶ್ಚಲ್ ಜೈನ್, ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ. ಅದಕ್ಕಿಂತಲೂ ಹೆಚ್ಚಾಗಿ ಇಡೀ ಕರ್ನಾಟಕ, ಇಡೀ ಭಾರತ ಆರಾಧನೆ ಮಾಡುವಂತಹ ಪುಣ್ಯಸ್ಥಳ ಧರ್ಮಸ್ಥಳದ ಹೆಸರು ಬಂತು. ಅಲ್ಲಿಯ ಕಾವಂದರು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಹೆಸರು ಬಂತು. ಅವರ ತಮ್ಮ ಹರ್ಷೇಂದ್ರ ಅವರ ಹೆಸರು ಬಂತು. ಈ ಎಲ್ಲ ಹೆಸರುಗಳನ್ನ ಹೇಳ್ತಾ ನಾವು ಹಾದಿ ಬೀದಿ ರಂಪ ಮಾಡೋದಾ? ಇದಕ್ಕೊಂದು ಪರಿಹಾರ ಹುಡುಕೋದಾ? ಈ ಪ್ರಯತ್ನಗಳು ನೋಡಿ, ನಾನು ನೇರವಾಗಿ ಎಲ್ಲರ ಹೆಸರನ್ನ ಎತ್ಕೊಂಡು ಮಾತಾಡಿದ್ದೀನಿ. ಹಾಗಿದ್ರೆ ಯಾರು ತಪ್ಪಿತಸ್ಥ? ಇದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ನನ್ನ ಜೊತೆ ಇದ್ದಾರೆ, ಜೊತೆಗೆ ಶ್ರೀಲಕ್ಷ್ಮಿ ಅಭಿಷೇಕ್ ನನ್ನ ಜೊತೆ ಇದ್ದಾರೆ, ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ನನ್ನ ಜೊತೆ ಇದ್ದಾರೆ. ವೀಕ್ಷಕರೇ, ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇರಬೇಕು. ಈ ಪ್ರಕರಣ ಅನೇಕರ ಪಾಲಲ್ಲಿ ಏನಿದೆ ಅಂತಂದ್ರೆ, 12 ವರ್ಷಗಳ ಹಿಂದೆ ಪಾಂಗಳ ಅನ್ನುವಂತ ಜಾಗದಲ್ಲಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವಾದಾಗ ಯಾವುದೇ ಮೀಡಿಯಾ ಮಾತಾಡಲಿಲ್ಲ ಅನ್ನುವಂಥದ್ದು ಸುಳ್ಳು. ಮೀಡಿಯಾ ಮಾತಾಡದ ಕಾರಣಕ್ಕಾಗಿ ಎಸ್ಐಟಿ ರಚನೆ ಆಗತ್ತೆ, ಮೀಡಿಯಾ ಮಾತಾಡದ ಕಾರಣಕ್ಕಾಗಿ ಸಿಐಡಿ ರಚನೆ ಆಗತ್ತೆ, ಮೀಡಿಯಾ ಮಾತಾಡದ ಕಾರಣಕ್ಕಾಗಿ ಸಿಬಿಐ ರಚನೆ ಆಗತ್ತೆ, ಸಂತೋಷ್ ರಾವ್ ಬಂಧನವಾಗತ್ತೆ, ಆತನ ತನಿಖೆ ಆಗತ್ತೆ. ಇನ್ಯಾರು? ಉದಯ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ, ನಿಶ್ಚಲ್ ಜೈನ್, ಇವರನ್ನ ಯಾಕೆ ಬಿಟ್ರಿ ಅಂತ ತುಂಬಾ ಜನ ಕೇಳ್ತಾ ಇದ್ರು. ನೋ, ಇವರನ್ನು ಕೂಡ ತನಿಖೆಗೆ ಒಳಪಡಿಸಲಾಗಿದೆ ಮೈ ಡಿಯರ್. ಎಲ್ಲರನ್ನು ತನಿಖೆಗೆ ಒಳಪಡಿಸಲಾಗಿದೆ. ಸೊ ಹಾಗಿದ್ದಾಗ ಅಲ್ಲಿಂದ ಇಲ್ಲಿ ತನಕ ಎಸ್ಐಟಿ ಏನ್ ಹೇಳ್ತು, ಸಿಐಡಿ ಏನ್ ಹೇಳ್ತು, ಸಿಬಿಐ ಏನ್ ಹೇಳ್ತು? ಹಾಗಿದ್ರೆ ಸಂತೋಷ್ ರಾವ್ ಅವರನ್ನ ಬಿಡುಗಡೆಗೊಳಿಸಿದ್ರೆ ಅತ್ಯಾಚಾರ ಮಾಡಿದವರು ಯಾರು? ಯಾಕೆ ಶಿಕ್ಷೆ ಆಗ್ತಾ ಇಲ್ಲ? ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಲೇಬೇಕಲ್ವಾ? ಖಂಡಿತವಾಗ್ಲೂ ನಿರಂತರವಾಗಿ 2 ಗಂಟೆಗಳ ಕಾಲ ಇದೇ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದಯವಿಟ್ಟು ವೀಕ್ಷಕರೇ, ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಆ ಪರ ಈ ಪರ ಯಾವ ಪರ ಅಲ್ಲ, ಸತ್ಯದ ಪರ. ತಂಗಿ ಸೌಜನ್ಯ ಪರ, ಆ ಪರ ಈ ಪರ ಅಲ್ಲ. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. 2 ಕಡೆಯ ವಾದ ವಿವಾದಗಳನ್ನು ಆಲಿಸಿ ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿ ಇನ್ನೂ ಕೊಡ್ತಾರೆ ಸ್ಮಿತಾ. ಎಕ್ಸಾಕ್ಟ್ಲಿ. ನಮ್ಮ ರಿಪಬ್ಲಿಕ್ ಕನ್ನಡ ಲಾಂಚ್ ಆಗಿ 1-1.5 ವರ್ಷ ಪ್ರತಿ ಬಾರಿಯೂ ಕೂಡ ಯಾವ್ದಾದ್ರೂ ಬಿಗ್ ಬ್ರೇಕಿಂಗ್ ಬಂದ ಸಂದರ್ಭದಲ್ಲಿ ಕಾಮೆಂಟ್ ಸೆಕ್ಷನ್ ಗಳಲ್ಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಸೌಜನ್ಯ ಬಗ್ಗೆ ಯಾಕೆ ಮಾತನಾಡ್ತಿರ್ಲಿಲ್ಲ, ಇದೇ ಕಾಮೆಂಟ್ಗಳು ಹೆಚ್ಚಾಗಿ ಕಾಣ್ತಾ ಇತ್ತು. ಹಾಗಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ಮಾತನಾಡ್ತಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಈ 1.25 ಗಂಟೆಗಳ, ಇನ್ನುಳಿದ 1.25 ಗಂಟೆಗಳ ಸುದೀರ್ಘವಾದ ಬಿಗ್ ಕವರೇಜ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಜ್ಯದ ಅತಿ ಚರ್ಚಿತ ಸುದ್ದಿ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ. ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಏನೆಲ್ಲ ಆಯ್ತು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ಮತ್ತೆ ರೀಕಾಲ್ ಮಾಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕೇಸ್ನ ಪ್ರತಿಯೊಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೆಪಿ ಶೆಟ್ರು ಹೇಳ್ತಾ ಇದ್ದ ಹಾಗೆ ನಾವು ಅವ್ರ ಪರ ಇವ್ರ ಪರ ಅಲ್ಲ, ಸತ್ಯದ ಪರ, ಸೌಜನ್ಯ ಪರ.
ನ್ಯಾಯ ವ್ಯವಸ್ಥೆಯ ಪರ. ಹೀಗಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ಮಾಹಿತಿಯಲ್ಲಿ ಕೆಲವೊಂದು ಈಗ ಆಲ್ರೆಡಿ ನಿಮಗೆ ಗೊತ್ತಿರಬಹುದು, ಕೆಲವೊಂದು ನಿಮಗೆ ಗೊತ್ತಿರದ ದಾಖಲೆಗಳು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬಹಿರಂಗ ಆಗ್ತಾ ಇದೆ. ಸೊ ಒಂದು ಗ್ಯಾಪ್ ನ ನಂತರ ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಸೌಜನ್ಯ ಪ್ರಕರಣ ಜೀವಂತ ಆಯಿತು. ಯಾಕೆ ಸೌಜನ್ಯ ಪ್ರಕರಣ ಮತ್ತೆ ಜೀವಂತ ಆಯಿತು? ಬೇರೆ ಎಲ್ಲ ಮಾಧ್ಯಮಗಳು ಈ ಪ್ರಕರಣದ ಬಗ್ಗೆ ಈಗಲೂ ಕೂಡ ಜಾಣ ಮೌನವನ್ನ ವಹಿಸಿರುವಾಗ ರಿಪಬ್ಲಿಕ್ ಕನ್ನಡದಲ್ಲಿ ನಿಷ್ಪಕ್ಷಪಾತ ನಿಲುವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾರ ಪರ ವಿರೋಧ ಅಂತಲ್ಲ, ಸತ್ಯ ಏನಿದೆ ಅದನ್ನ ದಾಖಲೆಗಳು ಏನು ಹೇಳ್ತವೆ, ಕೋರ್ಟ್ ಪ್ರೊಸೀಡಿಂಗ್ಸ್ ಏನ್ ಹೇಳುತ್ತೆ, ಇದುವರೆಗೆ ಏನ್ ನಡೆದಿದೆ, ಯಾವುದು ಸತ್ಯ, ಅದನ್ನ ನಾವು ಜನರ ಮುಂದೆ ಇಡ್ತಾ ಇದ್ದೀವಿ. ಆ ಅಮಾಯಕ ಬಾಲಕಿಯನ್ನ ಕಿತ್ತು ತಿಂದು ರಣಹದ್ದುಗಳ ರೀತಿಯಲ್ಲಿ ಕೊಂದು ಮುಕ್ಕಿದಂಥ ಆ ಕಿರಾತಕರು ಯಾರು? ಇನ್ನೂ ಕೂಡ ಯಾಕಿದು ನಿಗೂಢವಾಗಿದೆ? ಸೌಜನ್ಯ ಅತ್ಯಾಚಾರ ಕೊಲೆ ಕೇಸ್ ಇನ್ನು ಯಾಕೆ ಬಗೆಹರಿದಿಲ್ಲ, ಯಾಕೆ ನಿಗೂಢವಾಗಿದೆ? ಸೌಜನ್ಯಗೆ ನ್ಯಾಯ ಕೊಡಿಸಲು ರಿಪಬ್ಲಿಕ್ ಕನ್ನಡ ಇವತ್ತು ಪಣ ತೊಟ್ಟಿದೆ. ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಸೌಜನ್ಯ ಕೊಲೆ ಕೇಸ್ನ ನಿಜವಾದ ಆರೋಪಿ ಯಾರು? ಹಾಗಾದ್ರೆ 2 ಗಂಟೆಯ ಮಹಾ ವರದಿಯಲ್ಲಿ ಸೌಜನ್ಯ ಸತ್ಯ ದರ್ಶನವನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಎಸ್, ಹಾಗಿದ್ರೆ ಗಮನವಿಟ್ಟು ನೋಡಿ ವೀಕ್ಷಕರೇ, ಗಮನವಿಟ್ಟು ಕೇಳಿ ವೀಕ್ಷಕರೇ. ಯಾಕಂದ್ರೆ ನಮಗೂ ಕೂಡ ಒಂದು ಮಿದುಳು ಅಂತಿದೆ, ನಾವಾಗಿ ಆಲೋಚನೆ ಮಾಡ್ತಾ ಹೋಗಬೇಕು ಪ್ರತಿಯೊಂದನ್ನು ಕೂಡ. ಹಾಗಾಗಿ ನಿಮಗೆ ಗಿಳಿಪಾಠ ಹೇಳೋ ರೀತಿಯಲ್ಲಿ ಪ್ರತಿಯೊಂದು ಮಾಹಿತಿಗಳನ್ನ ಇಂಚಿಂಚಾಗಿ ಹೇಳ್ತಾ ಹೋಗ್ತೀವಿ. ಈಗ ಎಲ್ಲಿ ನೋಡಿದ್ರು ಸೌಜನ್ಯ 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 ಕೇಸ್ನಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೋರಿ ಮಾಡ್ತಾ ಇದ್ದಾರೆ, ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಗಜಿಬಿಜಿ ಆಗಿದ್ದಿರ್ಬೋದು. ಆದ್ರೆ ಈ ಭಾರತ ದೇಶದಲ್ಲಿ, ಈ ನಾಡಿನಲ್ಲಿ ಒಂದು ನ್ಯಾಯ ವ್ಯವಸ್ಥೆ ಅಂತಿರುತ್ತೆ. ಕೊನೆಯದಾಗಿ ನಾವು ಅದರ ಮೂಲಕವೇ ಹೋಗಬೇಕಷ್ಟೇ. ಕೊನೆಯದಾಗಿ ನಾವೀಗ ಮತ್ತೊಮ್ಮೆ ತನಿಖೆ ಆಗಬೇಕು ಅಂತ ಹೇಳಿದ್ರು ಕೂಡ ನ್ಯಾಯ ವ್ಯವಸ್ಥೆ ಮೂಲಕ ಹೋಗಬೇಕಷ್ಟೇ. ನಾವು ಅದನ್ನ ಮಾತ್ರ ನಂಬಬೇಕಾಗತ್ತೆ. ಅಥವಾ ಅಲ್ಲಿ ನಡೆಯುವಂತ ನ್ಯಾಯ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಆದಾಗ ಮೇಲ್ಮನವಿ ಸಲ್ಲಿಸಲಾಗುತ್ತದೆ. ಹೆಚ್ಚೆಚ್ಚಿನ ದಾಖಲೆಗಳು ಸಿಕ್ಕಿದಾಗ ಅದನ್ನಲ್ಲಿಗೆ ಒಪ್ಪಿಸಬೇಕಾಗತ್ತೆ. ಬಿಟ್ರೆ ಅದನ್ನು ಸಿದ್ದರಾಮಯ್ಯನವರು ಕೊಟ್ಟರು ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಟ್ಟರು ಏನು ಆಗೋದಿಲ್ಲ. ಯಾರು ಕೊಡಬೇಕು ಅನ್ನೋದನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಆಗ್ತಾ ಇದೆ. ಕೋರ್ಟ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಯಾರು ಕೇಳಿದ್ರು, ಯಾರೊಬ್ರು PL ಹಾಕಿದ್ರು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದ್ರೆ ಒಂದು ಮೂಗರ್ಜಿ ತರ ಹಿಂಗಾಗಿದೆ ಸರ್ ಅಂತೇಳಿ. ಕೋರ್ಟ್ ಅದನ್ನ ತೆಗೆದು ಬಿಸಾಕ್ಬಿಡ್ತು. ನಿನಗಿದಕ್ಕ ಸಂಬಂಧ ಇಲ್ಲ, ಅದು ಮುಗ್ದ ಕೇಸ್. ಹಾಗಿದ್ರೆ ಮುಗ್ದೋಯ್ತಾ? ನೋ, ಮುಗ್ದಿಲ್ಲ. ಇನ್ನೂ ಅವಕಾಶ ಇದೆ. ಯಾರು ಮಾಡಬೇಕು? ನಾವೆಲ್ಲ ಏನು ಮಾಡಬೇಕು? ಆದಿ ಬೀದಿಯಲ್ಲಿ ಭಾಷಣ ಮಾಡಬೇಕಾ? ಮೀಡಿಯಾದಲ್ಲಿ ಮಾತಾಡಬೇಕಾ? ಕೋರ್ಟ್ ಅಲ್ಲಿ ಕೇಳಬೇಕಾ? ಹೆಂಗ್ ಕೇಳಬೇಕು? ಅದಕ್ಕಿಂತ ಮೊದಲು ಈ ಕಥೆ ಅಂತಂದ್ರೆ ಈ ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಸೌಜನ್ಯ ರೇಪ್ ಮತ್ತು ಮರ್ಡರ್ ಆಳಕ್ಕೆ ಇಳಿಯುವ ಮೊದಲು ಇದು ಏನ್ ಕೇಸು ಯಾರಿಗೂ ಗೊತ್ತಿಲ್ಲದಿದ್ದವರಿಗೆ, ಇಲ್ಲಿ ತನಕ ಇದು ಏನಪ್ಪಾ ಕೇಸ್ ಅಂತ ಗೊತ್ತಿಲ್ಲದವರಿಗೆ, ಈ ಕೇಸ್ನಲ್ಲಿ ಇದುವರೆಗೆ ಏನಾಗಿತ್ತು, ಆ ಕಾರ್ಗತ್ತಲ ರಾತ್ರಿಯಲ್ಲಿ ಏನ್ ನಡೆಯಿತು 9ನೇ ತಾರೀಕಿನಂದು 2012ನೇ ಇಸ್ವಿ. ಬಸ್ ಇಳಿದಂತ ಹುಡುಗಿ, ಸೆಕೆಂಡ್ PUC ಹುಡುಗಿ, ಹೊಸ ಅಕ್ಕಿ ಊಟ ಮಾಡಬೇಕು ಅಂತೇಳಿ ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗಿನೇ ಸ್ಪೆಷಲ್ ಕ್ಲಾಸ್ ಆಗಿ ಮನೆಗೆ ಬಂದಂತ ಹುಡುಗಿ ಮನೆಗೆ ಬರಲಿಲ್ಲ. ಮರುದಿನ ಶವವಾಗಿ ಪತ್ತೆಯಾಗುವವರೆಗೂ ಏನೆಲ್ಲ ನಡೆಯಿತು